ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನ ತೊಗೊಂಡು ಬಂದಿದ್ದೀನಿ ನೋಡಿ. ಇವತ್ತು ವೈಕುಂಠ ಏಕಾದಶಿ ಸ್ಪೆಷಲ್ ಇವತ್ತು. ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನು ಹಿರೇಮಂಗ್ಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಕೋದಂಡರಾಮ ದೇವಸ್ಥಾನ. ಅದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ದೊಡ್ಡ ದೇವಸ್ಥಾನ, ತುಂಬ ಹಳೆ ಕಾಲದ್ದು, ಬಟ್ ಆದರೆ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ರಶ್ ಇತ್ತು ಅಂದರೆ ತುಂಬ ಬ್ಯುಸಿ ಇತ್ತು. ಬೆಳಗ್ಗೆನೇ ಕೂಡ ತುಂಬಾ ಬ್ಯುಸಿ ಇತ್ತು ನೋಡಿ. ಇಲ್ಲಿ ರಾಮಂದು ವಿಗ್ರಹ ಎಲ್ಲ ಕೂಡ ಇದೆ, ನೀವೇ ನೋಡ್ತಾ ಇರ್ಬೋದು. ಆಗಲೇ ಒಂದು ಸ್ಟ್ಯಾಚು ನಿಮಗೆ ತೋರಿಸ್ದೆ. ರಶ್ ಇರೋದ್ರಿಂದ ನನಗೆ ಅದನ್ನು ತೋರ್ಸೋಕ್ಕಾಗಲಿಲ್ಲ ಪೂರ್ತಿ, ಹಾಗಾಗಿ ಸ್ವಲ್ಪ ಅಷ್ಟೇ ವೀಡಿಯೋಸ್ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಮತ್ತು ಇಲ್ಲಿಗೆ ಹೇಗೆ ಬರೋದು ಅಂತ ಲೊಕೇಶನ್ ಕೂಡ ರೆಡಿ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಹೇಗೆಲ್ಲ ಲೊಕೇಶನ್ ಯಾವ್ಯಾವ ಕಡೆಯಿಂದ ಹೇಗೆ ಬರ್ಬೋದು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಹೂವೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ಬ್ಯಾರಿಕೇಡ್ ಹಾಕಿದರು. ಬ್ಯಾರಿಕೇಡ್ ಅಂದರೆ ಆ ಕಡೆ ಹೋಗಬಾರ್ದು, ಒಂದೇ ಲೈನಲ್ಲಿ ಹೋಗಬೇಕು ಅನ್ನೋದಕ್ಕೋಸ್ಕರ ಆ ಥರ ಹಾಕಿದರು ನೋಡಿ. ಇಲ್ಲಿ ಎದುರುಗಡೆ ಆಂಜನೇಯ ಸ್ವಾಮಿದೊಂದು ಕಂಬ ಇದೆ ನೋಡಿ, ದೊಡ್ಡ ಕಂಬ ಇದೆ. ಅದು ನೋಡಿ, ಅದು ನಾನು ಸಡನ್ನಾಗಿ ನೋಡಿದ ತಕ್ಷಣ ಖುಷಿ ಆಯಿತು. ಯಾಕಂದರೆ ನನಗೆ ವೈಕುಂಠ ಏಕಾದಶಿ ಅಂದ್ರೇ ಒಂಥರ ಸ್ಪೆಷಲ್, ಅದಕ್ಕೋಸ್ಕರ ತುಂಬಾ ಖುಷಿ ನನಗೆ. ದೇವಸ್ಥಾನಕ್ಕೆ ಹೋಗಿ ನೋಡಿ, ಒಳಗಡೆ ಬಂದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಹತ್ರನೇ ಬಿಡ್ತಾರೆ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಹಾಗೆ ಫೋಟೋಸ್ ಕೂಡ ತಗೊಳ್ಳೋಕ್ಕೆ ಏನು ಮಾಡಲಿಲ್ಲ, ತಗೊಳ್ಬೋದಿತ್ತು ಆರಾಮಾಗಿ ನೋಡಿ. ನಾನು ವೀಡಿಯೋಸ್ ಕೂಡ ಮಾಡಿಕೊಂಡೆ, ಬೇಗ ಬೇಗ ಬನ್ನಿ ಅನ್ನೋದ್ರಿಂದ ಸ್ವಲ್ಪ ವೀಡಿಯೋಸ್ ಲೇಟಾಗಿ ಮಾಡಿಕೊಂಡೆ ಅಷ್ಟೇ, ದೂರದಿಂದ ಬಂದು ತಗೊಂಡೆ. ಬಟ್ ದೇವಸ್ಥಾನ ಗರ್ಭಗುಡಿ ಹತ್ರನೇ ನಮಗೆ ಬಿಡ್ತಾರೆ ನೋಡೋಕ್ಕೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬಂದ್ವಿ, ಇಲ್ಲಿ ದೇವ್ರದ್ದು ಒಂದು ತೊಟ್ಲು ಇಟ್ಟಿದ್ರು. ಆ ದೇವ್ರ ತೊಟ್ಲಿಗೆ ಹೂವು ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ, ನೀವೇ ನೋಡ್ತಾ ಇರ್ಬೋದು. ಹಳೆ ಕಾಲದ ದೇವಸ್ಥಾನ ಆದ್ರೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೂ ಕೂಡ ಕುಂಕುಮನ ಹಾಕಿದ್ರು, ನನಗೂ ಕೂಡ, ನಾನು ಕೂಡ ಹಾಕ್ಸ್ಕೊಂಡೆ. ನನಗೆ ತುಂಬ ಇಷ್ಟ ಕುಂಕುಮ ಹಾಕ್ಸ್ಕೊಳ್ಳೋದು ಅಂದರೆ, ಯಾಕಂದರೆ ಅಪರೂಪದಂಗೆ ಹಾಕ್ಸ್ಕೊಂಡ್ರು ನನಗೆ ಭಾಳ ಇಷ್ಟ. ಚಿಕ್ಕ ವಯಸ್ಸಲ್ಲೆಲ್ಲ ಹಾಕ್ಸ್ಕೊಳ್ತಾ ಇದ್ವಿ, ಇವಾಗಷ್ಟೇ ಕಮ್ಮಿ ಹಾಕಿದ್ದೀನಿ, ಮದುವೆ ಆದಮೇಲಿಂದ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು. ಇಲ್ಲೊಂದು ಆಂಜನೇಯನ ಸ್ಟ್ಯಾಚು ಇದೆ ನೋಡಿ. ಆದರೆ ತುಳಸಿ ಹಾರನ ತುಂಬ ಕಡೆ ತುಂಬಾ ಚೆನ್ನಾಗಿ ಹಾಕಿದರು. ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದ ಆಂಜನೇಯ ಸ್ಟ್ಯಾಚು ನೋಡಿ. ನಾನು ನನ್ನ ಮಗಳು ಕೂಡ ಇಲ್ಲೊಂದು ದೇವ್ರನ್ನ ಲಾಕ್ ಮಾಡಿದ್ರಲ್ಲಿ, ಅಂದರೆ ಪರ್ದೆ ಹಾಕಿ ಲಾಕ್ ಮಾಡಿದರು. ಇಲ್ಲಿ ತೆಂಗಿನಕಾಯಿ ಹೊಡಿಯೋಕ್ಕೆ, ಒಳಗಡೆ ಹೊಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಕಡೆ ಸಪ್ರೇಟಾಗಿ ಹೊಡಿಯೋಕ್ಕೆ ಇಟ್ಟಿದ್ದಾರೆ ನೋಡಿ. ಲೈಟಿಂಗ್ಸ್ ಆಗಿರ್ಬೋದು, ನೀವೇ ನೋಡ್ತಾ ಇದ್ದೀರಾ. ಹಳೆ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಪ್ರೊಸೀಜರ್ ಏನು ಗೊತ್ತಾ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ನಂತರ ಇಲ್ಲಿ ರಾಮ ಜೈ ಶ್ರೀರಾಮ್ ಅಂತ ಬರೆಯೋದನ್ನು ಒಂದು ಆವಾಗಿಂದನೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಯಾರು ಬೇಕಾದರೂ ಬರಿಬೋದು, ಎಷ್ಟು ಪೇಪರ್ ಬೇಕಾದ್ರೂ ಬರಿಬೋದು ನೋಡಿ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದು ನಾನು ನನ್ನ ಮಗಳು ಕೂಡ ನಮಸ್ಕಾರ ಮಾಡ್ಕೊಳ್ತಾ ಇದ್ಲು, ಹೂವು ಕೊಡಬೇಕು ಅಂತ ಕೇಳ್ತಾ ಇದ್ಲು, ಕೊಟ್ಟರು. ಸೊ ಆ ಕಡೆ ಬಂದ್ವಿ ನೋಡಿ. ಇಲ್ಲಿ ನಾನು ರೈಟಿಂಗ್ ಪ್ಯಾಡ್ ಕೂಡ ಇಸ್ಕೊಳ್ತೀನಿ, ಅವರೇ ರೈಟಿಂಗ್ ಪ್ಯಾಡ್ ಕೂಡ ಕೊಡ್ತಾರೆ, ಪೆನ್ನು, ರೈಟಿಂಗ್ ಪ್ಯಾಡ್, ಹಾಗೆ ಸ್ಲಿಪ್ ಕೂಡ ಒಂದು ಕೊಡ್ತಾರೆ. ಎಷ್ಟು ಜನ ಬರಿತಾಯಿದ್ರು ಅಂದರೆ ನೋಡಿ, ಕೆಲವ್ರು ನಿಂತ್ಕೊಂಡು ಬರಿತಾಯಿದ್ರು, ಕೆಲವ್ರು ಕೂತ್ಕೊಂಡೆಲ್ಲ ಬರಿತಾಯಿದ್ರು. ತುಂಬ ಏಜ್ ಆಗಿರೋರು ಕೂಡ ಬರಿತಾಯಿದ್ರು. ಬರೆದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಕೂಡ ಇಸ್ಕೊಂಡು, ನನ್ನ ಮಗಳು ಬರಿತೀನಿ ಅಂತಂದ್ಲು. ನಾನು ಬೇಡಪ್ಪ, ಟೈಮ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಸ್ಕೂಲಿಗೆ ಕಳಿಸ್ಬೇಕಿತ್ತು ಅರ್ಜೆಂಟು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ನಾನೇ ಅವಳದು ಸೇರಿಸಿ ಇಬ್ಬರೂ ಒಟ್ಟಿಗೆ ಬರೆದ್ವಿ ನೋಡಿ. ಜೈ ಶ್ರೀರಾಮ್ ಅಂತ 108 ಸಲ ಅದರಲ್ಲೇ ಇರುತ್ತೆ. 108 ಸಲ ಬರೆದು, ಮತ್ತು ನಾನು ಇನ್ನೊಂದು ಪೇಪರ್ ಇಸ್ಕೊಂಡು ಬರೆದ್ವಿ. 2 ಪೇಪರ್ ಬರೆದು ಕೊಟ್ವಿ. ನಾನು ನನ್ನ ಮಗಳದು ಮತ್ತು ನನ್ನ ಹಸ್ಬೆಂಡ್ದು ಕೂಡ ಸೇರಿಸಿ ಬರೆದು ಕೊಟ್ವಿ. ಟೈಮ್ ಆಗಿತ್ತು ಅನ್ನೋದಕ್ಕೋಸ್ಕರ ಅಷ್ಟೇ ಬರೆಯೋಕ್ಕಾಗಿದ್ದು. ಇದು ಬರೆಯೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಬೇರೆ ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಈ ಥರ ಇರೋಲ್ಲ. ನನಗಂತೂ ವರ್ಷವೂ ಹೋಗಿ ನಾನು ವರ್ಷವೂ ಕೂಡ ಬರೀತಾ ಇರ್ತೇನೆ. ಇಲ್ಲಿ ಜೈ ಶ್ರೀರಾಮ್ ಅಂತ ಎಲ್ಲರೂ ಕೂಡ ಬರೀತಾರೆ. ಅದನ್ನು ಬರೆದು ಕೂಡ ನಾವು
ಇಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಕೋರಿಕೆಗಳು ಏನಿರುತ್ತೋ ಅದನ್ನು ನಾವು ಬೇಡ್ಕೋಬೋದು. ನೋಡಿ ನಾನು ಕೂಡ ಬರೆದು ಆಗಿದೆ. ಇದನ್ನು ಹೇಗೆ ಬರೆದು ಹೇಗೆಲ್ಲ ಕೊಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ ನೋಡ್ತಾಯಿರಿ. ಹಾಗೆಯೇ ಮತ್ತು ಏನಂದರೆ ವಿಶೇಷ, ಈ ದೇವ್ರಿಗೆ ನಾವು ಇದನ್ನು ಪೇಪರ್ಸ್ನ ಕೊಟ್ಟು ನಮ್ಮ ಮನಸ್ಸಿನ ಆಸೆಗಳನ್ನು ನಾವು ಕೋರ್ಕೊಂಡು ಈಡೇರಿಸ್ಕೋಬೋದು ಅಂತ ಆವಾಗಿಂದನೂ ಅದನ್ನು ನಡೆಸ್ಕೊಂಡು ಬಂದಿರೋದು. ಸೊ ಇವಾಗಲೂ ಕೂಡ ಅದು ನಡೀತಾ ಇದೆ. ನಾನು ಕೂಡ ಬರೆದೆ 2 ಪೇಪರು ಬೇಗ ಸ್ಕೂಲಿಗೆ ಹೋಗಬೇಕಿತ್ತು. ನನ್ನ ಮಗಳು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ನಾವು ಹೋಗಿದ್ದೆ ಲೇಟ್ ಆಗಿಬಿಟ್ಟಿತ್ತು. ಸೊ ನೋಡಿ ಇಲ್ಲಿ ಬಂದೆ. ನೋಡಿ ಎಲ್ಲರೂ ಕೂಡ ಎಷ್ಟೊಂದು ಕುತ್ಕೊಂಡು ಬರೀತಾಯಿದ್ರು ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾವೆಲ್ಲರೂ ಕೂಡ ಬರೀತಾ ಇದ್ವಿ. ನೋಡಿ ಇಲ್ಲಿ ಆಂಜನೇಯನ ಸ್ಟ್ಯಾಚು ಇದೆಯಲ್ಲ, ದೇವ್ರದ್ದು ಇದೆಯಲ್ಲ, ಇಲ್ಲಿ ಪಾದ ನಮಸ್ಕಾರ ಮಾಡಿಕೊಂಡು ಆ ದೇವರಿಗೆ ಪೇಪರ್ನ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಏನು ಬೇಡ್ಕೊಳ್ತೀವೋ ಅದು. ಸೊ ಇಲ್ಲಿ ಹೊರಗಡೆ ಬಂದರೆ ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ ಇದಕ್ಕೆ. ಸ್ವರ್ಗದ ಬಾಗಿಲಿಂದ ಹೊರಗಡೆ ಬಂದರೆ ಇಲ್ಲಿ ದೇವ್ರದ್ದು ಒಂದು ವಿಗ್ರಹನ ತುಂಬ ಚೆನ್ನಾಗಿ ರೆಡಿ ಮಾಡಿ ವೆಂಕಟರಮಣ ಸ್ವಾಮಿ ದೇವ್ರನ್ನ ಇಟ್ಟಿದ್ರು. ನಾವು ಕೂಡ ಅದ್ರ ಕೆಳಗಡೆ ಬಂದು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ನೋಡಿ ಪೇಪರ್ಸ್ ಎಲ್ಲ ಜೋಡಿಸಿಟ್ಟಿದ್ದಾರೆ ಹೇಗೆ ಅಂತ. ನಾನು ಬರೆದಿರೋದೆಲ್ಲ ಕೂಡ ಜೋಡಿಸಿಟ್ಟಿದ್ದಾರೆ. ಯಾರೇ ಒಬ್ಬರು ಪೇಪರ್ಸ್ ಕೊಟ್ಟರು ಕೂಡ ತೆಗೆದು ಇಟ್ಕೊಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.